ಫಸ್ಟ್ ಪ್ರೊಡ್ಯೂಸರ್ಗೆ ಆನ್ಸರ್ ಹೇಳ್ಬೇಕಿತ್ತು. ಸ್ವಲ್ಪ ಒಂದ್ಸಲ ಸಿನಿಮಾ ರಿಲೀಸ್ ಆದ್ಮೇಲೆ ತಿರ್ಗಾ ಇಂಟ್ರೆಸ್ಟ್ ಬರಲ್ಲ, ಇವಾಗ ಸಾಕು ಬಿಡಪ್ಪ ಬಿಟ್ಟರೆ ಸಾಕು ನಮ್ಮ. ಬಟ್ ಆ ನಂಬಿಕೆ ಇಟ್ಟಿದ್ರೆ ವಾಪಸ್ ಈಗಿನ ಜನ್ರೇಷನ್ ಮಾಡಿ ಅಟ್ಲೀಸ್ಟ್ ಇದಕ್ಕೋಸ್ಕರ ಅಟ್ಲೀಸ್ಟ್ ಸಿನಿಮಾ ಹೋಗ್ಬೇಕಂದ್ರೆ ನಾನು ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಬೇರೆಲ್ಲ ಅವ್ರು, ಯಾಕಂದ್ರೆ ಸಿನಿಮಾ ಅನ್ನೋದು ಅವ್ರ ಪಾಲಿಗೆ ಅವರೇ ತಂದೆ ತಾಯ್ತಾರೆ, ಅವರು ನಕ್ಷತ್ರ ಸಿಗ್ತಾರೆ. ಸೊ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಆ ನಂಬಿಕೆ ನಿಜವಾಗ್ಲೂ ನಾನು ತುಂಬ ಮೆಚ್ತೀನಿ. ಭಾಳ ಖುಷಿ ಆಯ್ತು ನಾನು ಕೇಳ್ಬಿಟ್ಟು. ನಾಳೆ ಒಂದು ಸತ್ಯ ಅಂಗಡಿ ಬಗ್ಗೆ ಮಾತಾಡೋಂಗಿಲ್ಲ. ವಿಜುವಲ್ಸ್ ಸ್ವಿಟ್ಜರ್ಲ್ಯಾಂಡ್ ಹೇಳ್ದಂಗೆ, ಯಾಕಂದ್ರೆ ನಾವು ಮಾಡಿದ್ವಿ, ಎಷ್ಟೋ ಸಿನಿಮಾಗಳು ಮಾಡಿದ್ವಿ. ಬಟ್ ಏನೋ ಒಂದು ಕ್ವಾಲಿಟಿ ಇದೆ, ಸೈಜ್ ಚಿಕ್ಕವ ಅಷ್ಟೇ. ಏನನ್ನ ಮಾಡಿದ್ರೆ ನನಗೆ ಭಾಳ ಇಷ್ಟವಾದ ವ್ಯಕ್ತಿ, ಹ್ಯೂಮನ್ ಆಗಿ ನಂಗೆ ತುಂಬ ಇಷ್ಟ. ಭಾಳ ಒಳ್ಳೆ ವ್ಯಕ್ತಿತ್ವ, ಜಾಸ್ತಿ ಮಾತಾಡಲ್ಲ, ಮಾತಾಡ್ತೀನಿ ತೋರಿಸ್ತಾರೆ ಮಾತನ್ನ. ಯಾವತ್ತು ಬಂದು ನಾನು ಜಂಪ ಗೊತ್ತೀನಿ ಮಾಡ್ಬಿಟ್ಟೆ ಹಂಗೆ ಮಾಡ್ಬಿಟ್ಟೆ. ನಾವು ಹೇಳ್ತಾ ಇರ್ತೀವಿ ಒಂದ್ಸತಿ ಬಂದಾಗ ತುಂಬ ಚೆನ್ನಾಗಿದೆ ಕಾಂಪಿಟೇಷನ್ ಅಂತ ಆ್ಯಕ್ಟ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ಯು ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ಥಿಂಗ್ ಇನ್ ಸಂಜೀವ್ ಆ್ಯಂಡ್ ಕಿಟ್ಟಿನೂ ಅಷ್ಟೇ. ಭಾಳ ಸಟಲ್ ಆಗಿ, ಭಾಳ ಡಿಫ್ರೆಂಟ್ ಆಗಿ, ಭಾಳ ವೇರಿಯೇಷನ್ಸ್ ಇದೆ, ರೊಮ್ಯಾಂಟಿಕ್ ಇದೆ, ಎಮೋಷನ್ಸ್ ಇದೆ. ತುಂಬ ಚೆನ್ನಾಗೂ ಕಾಣ್ತಾರೆ. ಆ ಡ್ರೆಸ್ಸು, ಕಾಸ್ಟ್ಯೂಮ್ಸು, ರಚಿತಾ ರಾಮ್ ಅವರು ಅಷ್ಟೇ ಭಾಳ ಚೆನ್ನಾಗಿ ಕಾಣ್ತಾರೆ. ಇದಕ್ಕೆ ಐ ಥಿಂಕ್ ಲಾಟ್ ಆಫ್ ವಿಜುವಲ್ಸ್ ಆರ್ ವೆರಿ ಗುಡ್. ನಾಗಶೇಖರ್ ಬಗ್ಗೆ ಹೇಳೋಂಗೇ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅವ್ರ ಭವಿಷ್ಯ ಎಲ್ಲಾದ್ರೂ ಏನಾದರೂ ಒಂದು ಡೀಟೈಲ್ ಥಿಂಗನ್ನ ಎತ್ತಿ ಬಿಡ್ತಾರೆ ಅಷ್ಟೇ. ಸೊ ನಾಗಶೇಖರ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಮಹೇಂದ್ರ ಅವರು ಮಾತಾಡಿದ್ರು, ಕವಿರಾಜ್ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ. ನಮ್ಮ ಭಾವನಾ ಅವರು ಇದ್ದಾರೆ, ಕಾರುಣ್ಯರಾಮ್ ಇದ್ದಾರೆ, ಜಡ್ಜ್ ಅವರು ವಸಂತ್ ಅವರು ಇದ್ದಾರೆ, ಶ್ರೀಕಾಂತ್, ಯಲ್ಲಪ್ಪ ಅವರು, ಪ್ರವೀಣ್. ಸೊ ಒಳ್ಳೇದಾಗಿ. ನಮಗೂ ಅಷ್ಟೇ ನಾಳೆ ಇತ್ತು, ನಾನು ಹೇಳಿದ ಸ್ವಲ್ಪ ನಾಳೆ ನೈಟ್ ಫ್ಲೈಟ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ಹೇಳಿ. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಿಮಗೂ ಸಾಕಷ್ಟು ಒಂದು ಕೆಲಸ ಇರುತ್ತೆ, ಆದರೂ ನಮಗೋಸ್ಕರ ಅಡ್ಜಸ್ಟ್ ಮಾಡಿ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೇನಿಲ್ಲ, ನಾವು ಕೇಳ್ಕೊತಾ ಇರೋದು ಅಷ್ಟೇ, ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ. ಇದಕ್ಕೆ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೆ. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಇವರು ನಿಜವಾಗ್ಲೂ ಈ ರೀತಿ ಒಂದು 10 ಸಿನಿಮಾ ತೆಗಿತಾರೆ, ಇವರು 10 ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವರು 10 ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವ್ರು ಕ್ಯಾಮರಾ ಆ್ಯಕ್ಟ್ ಮಾಡ್ತಾರೆ, ನಾವೆಲ್ಲರೂ ಆ್ಯಕ್ಟ್ ಮಾಡ್ತೀವಿ. ಸೊ ಒಂದು ಕಿಕ್ ಸ್ಟಾರ್ಟ್ ಕೊಡಿ. ಆ್ಯಂಡ್ ಬೇರೆ ಥರ ಭಾವಿಸ್ಬಾರ್ದು. 100% ಐ ನೋ. ಯಾಕಂದರೆ ಎಡಿಟರ್ಸ್ ಅಂದ ತಕ್ಷಣ ದೇ ವಿಲ್ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಈ ಸಿನಿಮಾನು ಸ್ಪೆಷಲ್ ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ಬೋದು. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ತೀನಿ. ಎಲ್ಲ ಕನ್ನಡ ಜೊತೆ ಕೇಳೋದಷ್ಟು ನಾನು ಅವಾಗಿಂದ ಅದೇ ಮಾತಾಡ್ತೀನಿ. ಕನ್ನಡ ಸಿನಿಮಾ ನೋಡಿ ಹೊಸಬ್ರಿಗೆ ಆದ್ಯತೆ ಕೊಡಿ, ಹೊಸ ಸಿನಿಮಾಗಳು ಹೊಸ ಅಲೆ ಬರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾನ. ಬೇರೆ ಭಾಷೆಲ್ಲ ನೋಡ್ತಾರೆ, ನಮ್ಮ ಭಾಷೆಯಲ್ಲಿ ಯಾಕೆ ನೋಡಲ್ಲ ಅಂತ ಅಷ್ಟೇ. ಎಷ್ಟೆಲ್ಲ ನೋಡ್ತಾರೆ, ನೀವು ನೋಡಿ ನಮ್ಮ ಸಿನಿಮಾನ. ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೆಳೀತಾರೆ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಈಗ ಅಭಿಮಾನಿ ದೇವರನ್ನು ಕೊಡೋದು ಅಪ್ಪಾಜಿಯವರು. ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ, ಆಶೀರ್ವಾದ ಮಾಡಿ. ಸಂಜೀವ್ ಎಡ್ಸ್ಕಿ ಆನ್ ಜೂನ್ 6 ಬಂದು ನೋಡಿ. ನಾನು ನೋಡ್ತೀನಿ, ನೀವು ನೋಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.